ಹಲೋ ಫ್ರೆಂಡ್ಸ್, ಕೆಲವೊಂದು ಸಲ ಹಬ್ಬಗಳಲ್ಲಿ ನಾವು ಎಲೆನ ತಂದಿರ್ತೀವಿ, ಉಳಿದು ಬಿಡುತ್ತೆ. ಒಂದು 15-20 ಉಳಿದಿತ್ತು. ಏನು ಮಾಡೋದು ಅಂತ ಯೂಟ್ಯೂಬಲ್ಲಿ ನೋಡಿದಾಗ ಯಾರೋ ಒಬ್ಬರು ಈ ರೀತಿ ರೆಸಿಪಿ ಹೇಳಿದರು. ಯಾವ ಥರ ಗೊತ್ತಾ? ಹೋಮ್ ಮೇಡ್ ವೈನ್. ನನಗೂ ಆಶ್ಚರ್ಯ ಆಯಿತು. ಲೆಟ್ಸ್ ಟ್ರೈ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ. ಒಂದು 15-20 ಎಲೆಗಳನ್ನು ಕೈಯಲ್ಲೇ ಚೂರು ಚೂರು ಮಾಡಿ ಒಂದು ಗಾಜಿನ ಬಾಟ್ಲಿಗೆ ಹಾಕೊಳ್ತಾ ಇದ್ದೀನಿ. ಒಂದು ಗಾಜಿನ ಬಾಟ್ಲಿ ಹಾಕಿ, ಒಂದು ಗಾಜಿನ ಬಾಟ್ಲಿಲಿ ಎಲೆನ ಚೂರು ಮಾಡಾಕಿ ಒಂದು ದೊಡ್ಡ ಲೋಟ ಕುಡಿಯುವ ನೀರನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಒಂದು 4 ದೊಡ್ಡ ಸ್ಪೂನಲ್ಲಿ ಗೋಧಿಯನ್ನು ವಾಶ್ ಮಾಡಿ ತೊಳೆದು ಅದನ್ನು ಸಹ ಇದರೊಳಗೆ ಹಾಕ್ತಾಯಿದ್ದೀನಿ. ಅಷ್ಟೇ, ಬರೀ ಎಲೆ ಕಟ್ ಮಾಡಿದಂಥ ಕೈಯಲ್ಲಿ, ಕತ್ರಿಲಲ್ಲ ಅಥವಾ ಚಾಕಲಲ್ಲ, ಕೈಯಲ್ಲೇ ಕಟ್ ಮಾಡಿದಂತಹ ಎಲೆ ಚೂರುಗಳು, ಒಂದು 4-5 ಸ್ಪೂನು ಸಕ್ಕರೆ, ಜೊತೆಗೆ 4-5 ಸ್ಪೂನ್ ಗೋಧಿ ತೊಳೆದಿರೋದು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ ಒಂದು 25 ದಿನಗಳ ಕಾಲ ಇಡಬೇಕು. ಮಧ್ಯ 2-3 ದಿನಕ್ಕೆ ಆವಾಗ ಅದನ್ನು ಗಾಜಿನ ಬಾಟ್ಲಿನ ಅಳ್ಳಾಡಿಸ್ತಾ ಇರಬೇಕು, ಕಲಿಸ್ತಾ ಇರಬೇಕು. 25 ದಿನ ಆದಮೇಲೆ ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಿರುತ್ತೆ. ಇದು ವೈನ್ ರೆಡಿ ಆಯಿತು. ಇಷ್ಟೇ, ತುಂಬ ಸಿಂಪಲ್. ಟೇಸ್ಟ್ ಅಂತೂ ಅದ್ಭುತ. ನಾನು ಈ ರೀತಿಯಾಗಿರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನೋ ಒಂದು ಸಲ ಟ್ರೈ ಮಾಡೋಣ ಅಂತ ಮಾಡಿದೆ. ತುಂಬ ಚೆನ್ನಾಗಿತ್ತು. ನೀವು ನಿಮ್ಮ ಮನೇಲಿ ಎಲೆ ಈ ರೀತಿ ಉಳಿದ್ರೆ ಒಮ್ಮೆ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನೀವು ನೋಡ್ತಿದ್ದೀರಾ ಪ್ರೇಮ ಅಡುಗೆ ಮನೆ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಒಂದು ಸಲ ಈ ರೀತಿ ಮಾಡಿ ಟೇಸ್ಟ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.